ಅವರೇ ನಾವು ಜನ್ಸಿಕ್ಕಿಲ್ಲ ಖಂಡಿತವಾಗ್ಲೂ ಇಲ್ಲ. ಏನದು ಜನ್ಸಿಕ್ಕಿಲ್ಲ ಇವಾಗ ಏನೇನೋ ಸರ್ ಸಿಚುಯೇಷನ್ಶಿಪ್ ನಮ್ಗೆ ಗೊತ್ತಿರೋ ಒಂದೇ ರಿಲೇಶನ್ಶಿಪ್. ಇವಾಗ ಏನೇನೋ ಸಿಚುಯೇಷನ್ ನಮ್ಮ ಭರ್ಜರಿ ಬ್ಯಾಚುಲರ್ ಸುಕೃತ ನಮ್ಮ ಪ್ರೊಫೆಸರ್ ಹೇಳೋರು ಸಿಚುಯೇಷನ್ಶಿಪ್ ಅಂತಿದಂತೆ, ಬ್ರೆಡ್ ಕ್ರಮ್ಮಿಂಗ್ ಇದೆಯಂತೆ, ರಿಸ್ ಅಂತೆ, ಏನೇನೋ ವರ್ಡ್ಸ್ಗಳು ಕೊಟ್ಬಿಟ್ಟು ಇವಾಗಿನ ಜನರೇಷನ್ ಅವ್ರ ಲೈಫ್ ನ ಲೀಡ್ ಮಾಡ್ತಿದ್ದಾರೆ. ಬಟ್ ಐ ಥಿಂಕ್ ಈ ಜನ್ರಿಗಿಂತ ನಮ್ಮ ಮಿಲೇನಿಯನ್ಸೇ ಸೂಪರ್ ಅಂತ ಅನ್ಸುತ್ತೆ. ಯಾಕೆ ಈಗ ಜಸ್ಟ್ ಬಿಕಾಸ್ ಆ ಸಂಬಂಧಗಳ ಬೆಲೆಗಳನ್ನ ಕಡಿಮೆ ಆಗ್ತಾ ಇದೆ ಅಂತ, ಅಥವಾ ವರ್ಡ್ಗಳು ನಮ್ಗೆ ಅರ್ಥ ಆಗ್ತಿಲ್ಲ? ಇಲ್ಲ ಸರ್, ಸಂಬಂಧಗಳ ಬೆಲೆ ಅಫ್ಕೋರ್ಸ್ ಕಮ್ಮಿ ಆಗ್ತದೆ. ಇವಾಗ ನೋಡ್ತಿರ್ಬೋದು, ಜನ್ಸಿ ಅಂದ್ರೇನೆ ಅವ್ರಿಗೆ ಒಂದು ಮೆಂಟಾಲಿಟಿ ಬಂದಿರುತ್ತೆ, ಕೂಲ್ ಆಗಿರ್ಬೇಕು, ಪೇರೆಂಟ್ಸಿಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ. ಅಂದ್ರೆ ಎಲ್ಲರೂ ಮಾಡಲ್ಲ, ಜಸ್ಟ್ ಇನ್ ಜನರಲ್ ಡಿಸ್ರೆಸ್ಪೆಕ್ಟ್ ಮಾಡೋದು, ಡಬಲ್ ಡೇಟಿಂಗು, ದಿಸ್ ಇಸ್ ಆಲ್. ಏನ್ ಇವಾಗ ನೋಡಿ, ನಾವ್ ಬಂದಿರೋ ಜನರೇಷನ್ ಅಲ್ಲಿ ಇದೆಲ್ಲ ಒಂಥರ ನಮ್ಗೆ ಕೆಟ್ಟದ್ದು. ಈಗ ಅಪ್ಪ ಅಮ್ಮ ಏನಂದ್ರೆ ಗೌರವ ಕೊಡಬೇಕು, ಅವ್ರನ್ನ ಪ್ರೀತಿಯಿಂದ ನೋಡ್ಕೊಬೇಕು, ಅಂಡ್ ಅವ್ರು ಏನ್ ಹೇಳ್ತಾರೋ ಅಟ್ಲೀಸ್ಟ್ ಅವ್ರ ಎಕ್ಸ್ಪೆಕ್ಟೇಷನ್ ತಕ್ಕ ಒಂಚೂರು ಬದುಕಬೇಕು. ಅಂಡ್ ರಿಲೇಶನ್ಶಿಪ್ ಆಗಿರ್ಬೋದು, ಒಬ್ನೇ ಗಂಡ ಒಬ್ಬಳೇ ಹೆಂಡತಿ, ಈ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಿರುವಂತ ಜನರೇಷನ್. ಆದ್ರೆ ಇವಾಗಿನ ಜನರೇಷನ್ ಎಲ್ಲದಕ್ಕೂ ಸಿಚುಯೇಷನ್ಶಿಪ್, ಒಬ್ರು ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾರಂತೆ, ಅದ್ರದ್ದು ರಿಲೇಶನ್ಶಿಪ್ ಅಲ್ವಂತೆ. ಅಂಡ್ ಓಪನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ನಾವು ಬೇರೆ ಯಾರು. ನಾನು ಒಂದೊಂದ್ಸತಿ ಯೋಚನೆ ಮಾಡ್ತಾ ಇದ್ರೆ, ನನ್ನ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ, ನಾವೇನಾದ್ರು ಈ ಜನರೇಷನ್ ಅಲ್ಲಿ ಹುಟ್ಬಿಟ್ಟಿದ್ರೆ ಏನ್ ಕತೆ ಆಗ್ಬೇಕಾಗಿತ್ತು ಅಂತ ಅನ್ಕೋತಾ ಇದ್ದೆ. ಫ್ಯೂ ವರ್ಡ್ಸ್ ಗಳಿಗೆ ಯಾವ್ದಾದ್ರು ಜನಗಳಿಗೆ ಅರ್ಥ ಆಗುವಂತದ್ದು, ಅರ್ಥನೇ ಆಗಿರುವಂತದ್ದು? ಅದೇ ಇದು ಸಿಚುಯೇಷನ್ಶಿಪ್ ಒಂದು, ಬ್ರೆಡ್ ಕ್ರಮ್ಮಿಂಗ್. ಏನು ವಾಟ್ ಇಸ್ ಬ್ರೆಡ್ ಕ್ರಮ್ಮಿಂಗ್? ಓಕೆ, ಇದು ಬ್ರೆಡ್ ಕ್ರಮ್ಮಿಂಗ್ ಅಂದ್ರೆ ಸೀರಿಯಸ್ ಆಗಿ ರಿಲೇಶನ್ಶಿಪ್ ಅಲ್ಲಿ ಇರೋದಲ್ಲ ಸರ್. ಸುಮ್ನೆ ನಾನು ನೀನು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್, ಬಟ್ ಸೀರಿಯಸ್ ಆಗಿ ಏನು ರಿಲೇಶನ್ಶಿಪ್ ಅಲ್ಲ ಇದು. ಆರಾಮಾಗಿ ನಾವು ಬೇರೆ ಯಾರಾದ್ರೂ ಮದುವೆ ಆಗ್ಬೋದು, ನೀನ್ ಬೇರೆ ಇದೆಲ್ಲ ನಂಗೆ ಸುತ್ತ ಹೇಳ್ಕೊಟ್ಟಿದ್ದು. ಆಮೇಲೆ ಇನ್ನು ಏನೇನೋ ಇದೆ ಸರ್, ನನಗೆ ನಾಟ್ ಶೋರ್. ಕೇಳಕ್ಕೂ ಆಗ್ತಾ ಇಲ್ಲ. ಇಂಟರ್ವ್ಯೂ ನೋಡಿದ್ದೆ ದಟ್ ಯು ಆರ್ ವೆರಿ ಫ್ಯಾಮಿಲಿ ಓರಿಯೆಂಟೆಡ್ ವರ್ಡ್ಸ್ ಗಳನ್ನ ಹೇಳಿದ್ರಿ, ಮಿಡಲ್ ಕ್ಲಾಸ್ ಹುಡುಗರು ಬಗ್ಗೆ ಹೇಳಿದ್ರಿ. ಸೊ ಇದೆಲ್ಲ ನೋಡಿದ್ರೆ 60s 70s 60s 70s ಖಂಡಿತ. ಅದೇ ನಾನು ನೀಲಂಬರಿ ಎಲ್ಲ ಹಂಗೆ ಬ್ಯೂಟಿ ಖಂಡಿತ. ಇಟ್ಸ್ ಜಸ್ಟ್ ದಟ್ ಜೀವನ ತುಂಬಾ ಅಪ್ಫ್ರಂಟ್ ಆಗಿ ನೋಡ್ಬಿಟ್ಟಿದ್ದೀನಿ, ಕಷ್ಟಗಳನ್ನ ನೋಡಿದ್ದೀನಿ, ಸುಖಗಳನ್ನ ನೋಡಿದ್ದೀನಿ. ಅಂಡ್ ನನ್ನ ತಂದೆ ತಾಯಿನೂ ಅಷ್ಟೇ ನನ್ನೆಲ್ಲ ಅಷ್ಟು ಮಾರಲ್ಸ್ ಕೊಟ್ಬಿಟ್ಟು ಬೆಳೆಸಿದ್ದಾರೆ. ಅಲ್ಲ, ಎಲ್ಲ ಅಪ್ಪ ಅಮ್ಮಂದ್ರು ಹಂಗೆ ಬೆಳೆಸ್ತಾರೆ. ಬಟ್ ನಾವ್ ಯಾವ ದಾರಿ ತಗೊಂಡು ಹಿಡ್ಕೊಂಡು ಹೋಗ್ತೀವಿ ಫ್ಯೂಚರ್ ಅಲ್ಲಿ ಅಥವಾ ಲೈಫ್ ಅಲ್ಲಿ ಅನ್ನೋದು ಹೇಗೆ ನಿಮ್ಮ ಹುಟ್ಟು, ನಿಮ್ಮ ಹಾದಿ ವಿವರವಾಗಿ ಹೇಳೋದಾದ್ರೆ, ಅಂದ್ರೆ ನೀವು ಅಲ್ಲಿಂದ ಸಿನಿಮಾ ಹಾದಿ ಅಷ್ಟು ಈಸಿಯಾಗಿರಲ್ಲ, ಇಲ್ಲಿ ಯಾಕೆ ಬರ್ಬೇಕು ಅನ್ನಿಸ್ತು, ಮತ್ತೆ ಹೆಂಗ್ ಬಂದೆ? ಓಕೆ, ಮೊದಲನೇದಾಗಿ ಇದು ನಾನು ಹುಡ್ಕೊಂಡು ಬಂದಂತ ದಾರಿ ಖಂಡಿತವಾಗಲ್ಲ. ಅದಾಗದೆ ಕೈ ಚಾಚಿ ನನ್ನ ಕೈದು. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ನಾನು ನಮ್ಮ ದೊಡ್ಡಮ್ಮನ ಮನೆ ಬೆಳೆದಿದ್ದು. ನಮ್ಮ ಅಪ್ಪ ಅಮ್ಮ ಇಬ್ಬರು ವರ್ಕಿಂಗ್ ಅಲ್ಲಿ ಇದ್ರು. ಸೊ ಹಾಗಾಗಿ ಪಾಪ ಅವ್ರಿಗೆ ನೋಡ್ಕೊಳಕ್ ಆಗಲ್ಲ ಅಂತ ಚಿಕ್ಕ ವಯಸ್ಸಿಂದ ನಮ್ಮ ದೊಡ್ಡಮ್ಮನ ಮನೇಲೆ ಬೆಳ್ಕೊಂಡ್ಬಂದ್ರು. ಅಂಡ್ ಹಂಗೆ ನನ್ನ ಎಜುಕೇಶನ್ ಆಯ್ತು. ನನ್ನ ಪ್ರೈಮರಿ ಅದು ಇದೆಲ್ಲ ನಮ್ಮ ದೊಡ್ಡಮ್ಮನ ಜೊತೆಗೆ ಇದ್ದೆ. 16 ವರ್ಷ ಇದ್ದಾಗ ನಾನು ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಜೊತೆ ಅವ್ರ ಜೊತೆ ಲಿವಿಂಗ್ ಅಲ್ಲಿ ಅವ್ರ ಇಲ್ಲಿ ಬಂದ್ರು, ಅಂದ್ರೆ ಕ್ವಾರ್ಟರ್ಸ್ ಅಲ್ಲಿ ಇದ್ರು. ಅಂಡ್ ದೆನ್ ಇಲ್ಲಿಗೆ ಶಿಫ್ಟ್ ಆದ್ರು. ಸೊ ಹಾಗೆ ನನ್ನ ಜರ್ನಿ ನಮ್ಮ ಅಪ್ಪ ಅಮ್ಮನ ಜೊತೆ ಸ್ಟಾರ್ಟ್ ಆಯ್ತು. ನಂದು PU ಆದ ತಕ್ಷಣನೇ ನಾನು ಮೆಕ್ಡೊನಾಲ್ಡ್ಸ್ ಕೆಲ್ಸಕ್ಕೆ ಸೇರ್ಕೊಂಡೆ. ಬಿಕಾಸ್ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ಬಿಕಾಸ್ ಅಪ್ಪ ಅಮ್ಮನ ಕಷ್ಟ ನೋಡಿದ್ದೆ, ತುಂಬಾ ಕಷ್ಟಪಡೋರು. ನಾವೇನು ತುಂಬಾ ರಿಚ್ ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಬಂದಿದ್ದ ಕಾರಣ ನಮ್ಮ ಅಪ್ಪ ಅಮ್ಮ ನಾನು ಹೇಗೆ ಸಪೋರ್ಟಿವ್ ಆಗಿರ್ಬೇಕು. ನಾನು ಒಬ್ಬಳೇ ಮಗಳು, ಯಾರೋ ಅಣ್ಣನೋ ತಮ್ಮನೋ ಓಕೆ ಫ್ಯೂಚರ್ ನಮ್ಮ ಅಪ್ಪ ಅಮ್ಮಗೆ ಹೆಲ್ಪ್ ಮಾಡ್ತಾರೆ ಅಥವಾ ನನ್ನ ಅಕ್ಕ ಇರ್ಬೋದು, ಯಾರು ಇರಲಿಲ್ಲ. ಸೊ ನಾನು ಒಬ್ಬಳೇ ಜವಾಬ್ದಾರಿಗಳನ್ನ ತಗೋಬೇಕಾಗಿತ್ತು. ಸೊ ನಮ್ಮ ಅಪ್ಪ ಅಮ್ಮ ಪಾಪ ಯಾವತ್ತೂ ಮಾಡು ಹೋಗುವುದಿಲ್ಲ. ಇಷ್ಟು ಸರ್ ನಾನು ನನ್ನ ಫೀಸ್ನ ಅಟ್ಲೀಸ್ಟ್ ನನ್ನ ಫೀಸ್ನ ಕಟ್ಕೊಬೇಕು ಅನ್ನೋ ಒಂದು ರೀಸನ್ಗೆ ಮೆಕ್ಡೊನಾಲ್ಡ್ಸ್ ಕೆಲ್ಸಕ್ಕೆ ಸೇರ್ಕೊಂಡೆ. ಹಾಗೆ ಒಂದಿನ ನಮ್ಮಪ್ಪ ಈ ಬಣ್ಣ ಅಂತ ಒಂದು ಆಕ್ಟಿಂಗ್ ಸ್ಕೂಲ್ ಇತ್ತು, ಹೋಗ್ಬಿಟ್ಟು ಜಾಯಿನ್ ಆಗು, ಸಮ್ಮರ್ ಹಾಲಿಡೇಸ್ ಇದೆ ಅಲ್ವಾ, ನಿನ್ಗೂ ಒಂಚೂರು ಮೈಂಡ್ ಫ್ರೆಶ್ ಆಗುತ್ತೆ. ನಾನು ಭರತನಾಟ್ಯಮೂ ಕಲ್ತಿದ್ದ ಕಾರಣ ಸರಿ ಆಯ್ತು ಅಂತ ಅಲ್ಲಿ ಹೋಗಿ ಸೇರ್ಕೊಂಡೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು ಬಣ್ಣದಿಂದ. ಆಕ್ಟಿಂಗ್ ಕಲಿತೆ. ಅದಾದ್ಮೇಲೆ ಪ್ಯಾಟೆ ಹುಡುಗಿ ಹಳಿ ಲೈಫ್ ಅಂತ ಒಂದು ಶೋ ಬರ್ತಿತ್ತು.
ಸೊ ಅವಾಗ ನನ್ನ ಫ್ರೆಂಡ್ ಅವಳಿಗೆ ಇಂಟ್ರೆಸ್ಟ್ ಇತ್ತು, ಬಾಬಿನ ನಾನು ಆಡಿಷನ್ ಕೊಡಕ್ ಹೋಗ್ಬೇಕು, ಹುಡುಗಿಗೆ ಗೊತ್ತಲ್ವಾ ಎಲ್ಲೂ ಒಬ್ರೊಬ್ರೆ ಹೋಗಲ್ಲ, ಜೊತೆಗೆ ಯಾರು ಇರ್ಬೇಕು. ಸೊ ಹಾಗಾಗಿ ಸರಿ ಬಾ ಆಯ್ತು ಹೋಗೋಣ ಅಂತ ಹೋಗಿದ್ದು. ಅವ್ರಿದ್ದವರು ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ತಾರೆ, ಮೇಡಮ್ ನೀವು ಒಂದು ಅಪ್ಲಿಕೇಶನ್ ಕೊಟ್ಬಿಡಿ ನೋಡೋಣ. ನಾನಿಲ್ಲ, ನಾನು ಮಾಡಲ್ಲ. ಆದ್ರೂ ಓಕೆ ಫೈನ್ ಇಲ್ಲಿ ನೋಡೋಣ ಅಂತ ಒಂದು ಅಪ್ಲಿಕೇಶನ್ ಕೊಟ್ಟೆ. ಅದಾದ್ಮೇಲೆ 1 ರೌಂಡ್ ಆಯ್ತು, 2 3 ರೌಂಡ್ ಆಯ್ತು, ಅಂಡ್ ಫೈನಲಿ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಪಾಪ ನನ್ನ ಫ್ರೆಂಡ್ ಸೆಲೆಕ್ಟ್ ಆಗಿಲ್ಲ ಅನ್ಫಾರ್ಚುನೇಟ್ಲಿ. ಹಾಗೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನಾನು ಬಂದೆ, ನನ್ನ ಪೇರೆಂಟ್ಸ್ ಬೇಡ ಸಾಕು ನೀನು ಓದೋದೆಲ್ಲ ಬಿಟ್ಬಿಡ್ತೀಯಾ, ಎಜುಕೇಶನ್ ಇಂಪಾರ್ಟೆಂಟ್, ಡಿಗ್ರಿ ಮುಗಿಸ್ಕೊಂಡು. ಸೊ ಡಿಗ್ರಿಗೆ ಅಂತ 3 ವರ್ಷ ನಾನು ಇಂಡಸ್ಟ್ರಿನ ಬಿಟ್ಬಿಟ್ಟಿದ್ದೆ. ಹಾ, ಡಬ್ಬಿಂಗ್ ಮಾಡ್ತಿದ್ದೆ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕಿದ್ದ ಕಾರಣ ಡಬ್ಬಿಂಗ್ ಮಾಡ್ತಾ ಇದ್ದೆ. ಡಬ್ಬಿಂಗ್ ಅಲ್ಲಿ ನನ್ಗೆ ಏನ್ ದುಡಿಬೇಕು ದುಡ್ಕೊಳ್ತಾ ಇದ್ದೆ. ಅಂಡ್ ಅದಾದ್ಮೇಲೆ ಡಿಗ್ರಿ ಫೈನಲ್ ಇಯರ್ ಅಲ್ಲಿ ಕುಕ್ಕು ವಿತ್ ಕಿರಿಕು ಅಂತ ಒಂದು ಸುವರ್ಣ ಶೋ, ಅದು ಅದಾಗದೆ ಆಪರ್ಚುನಿಟಿ ಬಂತು ನನಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಸರ್. ಒನ್ ಬೈ ಒನ್ ನನಗೆ ಆಪರ್ಚುನಿಟೀಸ್ ಬಂತು. ಮಾತಾಡೋದೆಲ್ಲ ಕಲ್ತಿತ್ತು, ಬಣ್ಣ ಸ್ಕೂಲ್ ಸರ್ ಮಾತಾಡೋದು ಮುಂಚೆಯಿಂದನೂ ಪ್ರಾಪರ್ಲಿ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಮೇನ್ ಅಟ್ರಾಕ್ಷನ್, ಪಾಯಿಂಟ್ ಆಫ್ ಅಟ್ರಾಕ್ಷನ್ ಬಂದಿತ್ತು ಡೈಲಾಗ್ ಡೆಲಿವರಿಗೆ. ಸೊ ಅದು ಬಣ್ಣ, ಆಫ್ ಕೋರ್ಸ್ ಬಣ್ಣದಲ್ಲಿ ಆಕ್ಟಿಂಗ್ ಕಲಿತೆ ನಾನು. ಬಟ್ ಆಲ್ಸೋ ನಾನು ಭರತನಾಟ್ಯಂ ಡ್ಯಾನ್ಸರ್ ಆದ ಕಾರಣ ಈ ಸ್ಕೂಲಲ್ಲಿ ಡ್ರಾಮಾಸ್ ಅದು ಪ್ಲೇಸ್ ಇದ್ದಿದ್ರೆ ಹೋಗ್ಬಿಟ್ಟು ಅದ್ರಲ್ಲಿ ಆಕ್ಟ್ ಮಾಡೋದು. ಅಂಡ್ ನಮ್ಮ ಭರತನಾಟ್ಯದಲ್ಲೂ ಅಫ್ಕೋರ್ಸ್ ಇವಾಗ ಭರತನಾಟ್ಯ ಇಸ್ ಅ ಬೇಸ್ ಫಾರ್ ಎವ್ರಿ ಡ್ಯಾನ್ಸ್ ಅಂಡ್ ಆಕ್ಟಿಂಗ್ ನನ್ನ ಪ್ರಕಾರ. ಸೊ ಹಾಗಾಗಿ ನಂಗೆ ಅಷ್ಟೊಂದೇನು ಕಷ್ಟ ಆಗಿಲ್ಲ. ಬಟ್ ಬಣ್ಣ ನಾನು ಒಬ್ಳು ಆಕ್ಟರ್ ಆಗಿ ಕನ್ವರ್ಟ್ ಮಾಡ್ತೀನಿ. ಸೊ ಹಾಗಾಗಿ ಅಂದ್ರೆ ನೀವೆಲ್ಲೂ ಆ ಒಂದು ಆಕ್ಟಿಂಗ್ ಇರೋಕ್ಕೋಸ್ಕರ ಎಲ್ಲೂ ಕಷ್ಟಪಟ್ಟು ಸೀರೆ ಎಪಿಸೋಡ್ ದಟ್ ಐ ಹ್ಯಾವ್ ಟ್ರೈಡ್ ಇಲ್ಲ, ಇದೊಂದು ಬರ್ಬೇಕಾಗಿತ್ತು, ಕಷ್ಟಪಟ್ಟಂತ ಹಾದಿ ನಂದಿಗೆ. ಅಯ್ಯೋ ಖಂಡಿತವಾಗಿ ಇಲ್ಲಿರೋದೆಲ್ಲ ನಾನು ಹೇಳಲ್ಲ. ಸೊ ಅಷ್ಟೊಂದೇ ನನಗೆ ಕಷ್ಟ ಆಗ್ತಾ ಇಲ್ಲ. ಆಪರ್ಚುನಿಟೀಸ್ ಅದಾಗದೆ ಬಂತು ನನ್ನ ಲೈಫ್ ಅಲ್ಲಿ. ಟಚ್ ನಾನು ಕಲಾ ಸರಸ್ವತಿ ನಾನು ಯಾವ್ದು ಚಿರಗುಣಿ ಆಗಿರ್ತೀನಿ, ನನಗೆ ಬಂತು ಅದಾಗದೆ ಆಪರ್ಚುನಿಟೀಸ್. ಬಂದಿದ್ದನ್ನ ನಾನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.